ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮಯೋಗ 3ನೇ ಅಧ್ಯಾಯ, ಅದರಲ್ಲಿ 38, 39 ಮತ್ತು 40ನೇ ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಈ ಹಿಂದೆಯೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮ ಸಿದ್ಧಾಂತದ ಬಗ್ಗೆ. ಕರ್ಮ ಅಂದ್ರೇನು, ಯಾರು ಹೇಗೆ ಕರ್ಮ ಮಾಡಬೇಕು, ನಿಮ್ಮ ನಿಯಮಿತವಾದ ಕರ್ಮವನ್ನು ನೀವು ಯಾವಾಗಲೂ ಮಾಡ್ತಾ ಇರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಯಾವುದು ತಪ್ಪು ಯಾವುದು ಸರಿ, ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಗೊತ್ತಿದೆ. ಆದ್ರೂ ಯಾಕೆ ನಾವು ತಪ್ಪು ಕೆಲಸಗಳನ್ನು ಮಾಡ್ತೀವಿ ಅಂತ ಶ್ರೀಕೃಷ್ಣನ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಯಾವುದು ತಪ್ಪು ಸರಿ ಎಂದ ಕೆಲಸಗಳೇ ಇಲ್ಲ, ಎಲ್ಲನೂ ನಿಯಮಿತವಾಗೋಗಿದೆ. ನೀವು ಇಂಥ ಕೆಲಸಗಳನ್ನು ಮಾಡಬೇಕು ಅಂತ ನಿಶ್ಚಿತವಾಗಿದೆ. ಆದರೆ ಮನುಷ್ಯ ಕಾಮ ಕ್ರೋಧಗಳಿಂದ ಕೂಡಿ ಯಾವಾಗ ಅದೇ ಕೆಲಸವನ್ನು ಕಾಮ ಕ್ರೋಧ ಅಸೂಯೆಯಿಂದ ಮಾಡ್ತಾನೋ, ಅವ್ರು ಹಿಂಗೆ ಮಾಡ್ತಾ ಇದ್ದಾನೆ ಅವನದು ಚೆನ್ನಾಗಿದೆ ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೋ, ನನ್ನ ಕೆಲಸ ಇದು, ನಾನು ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ನಿರ್ವಹಿಸಬೇಕು ಅನ್ನೋ ಮನೋಭಾವ ಬಿಟ್ಟು ಆಸೆಯಿಂದ ಈ ಥರ ಕೆಲಸ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ, ಈ ಥರ ಲಾಭಗಳು ಬರುತ್ತೆ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದಾಗ ಅಲ್ಲಿ ಕೆಟ್ಟ ಪ್ರತಿಫಲಗಳು ಶುರು ಆಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 38ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಧೂಮೇನಾವ್ರಿಯತೆ ವಕ್ನೇರ್ ಯಥಾ ವರ್ಷೋ ಮಲೇನ ಚ ಯಥೋದ್ಬಲೇನ ಆವೃತೋ ಗರ್ಭ ತಥಾ ತೇನ ದಮಾವೃತಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಬೆಂಕಿಗೆ ಹೊಗೆಯನ್ನು ಆವರಿಸ್ಕೊಂಡ್ಬಿಟ್ರೆ, ಹೊಗೆ ಆವರಿಸ್ಕೊಂಡ್ಬಿಟ್ರೆ ಬೆಂಕಿ ನಮಗೆ ಕಾಣಲ್ಲ. ಹಾಗೇನೆ ಕನ್ನಡಿಯ ಮೇಲೆ ಧೂಳು ಕೊಳೆ ಕೂತ್ಕೊಂಡ್ಬಿಟ್ಟಿದ್ದೆ ನಮ್ಮ ಪ್ರತಿಬಿಂಬ ಸರಿಯಾಗಿ ಕಾಣಲ್ಲ. ಹಾಗೇನೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಜರಾಯು ಎಂಬ ಒಂದು ಪೊರೆ ನಮ್ಮನ್ನು ಆವರಿಸ್ಕೊಂಡಿರತ್ತೆ. ಹಾಗೇನೆ ಈ ಅಜ್ಞಾನ ಎನ್ನೋ ಒಂದು ಪೊರೆ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿರತ್ತೆ. ಅದರಿಂದ ನೀನು ಹೊರಗಡೆ ಬರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವಾಗ ಅಗ್ನಿಯನ್ನು ಹೊಗೆ ಆವರಿಸ್ಕೊಂಡಿರತ್ತೋ ಅವಾಗ ನಾವೇನು ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಗಾಳಿ ಹಾಕಿದ್ರೆ, ಗಾಳಿಯನ್ನು ಅದಕ್ಕೆ ಊದಿದ್ರೆ ಆವಾಗ ಅಗ್ನಿ ಪ್ರಜ್ವಲಿಸುತ್ತೆ. ಆವಾಗ ಹೊಗೆ ಮಾಯ ಆಗತ್ತೆ, ಅಗ್ನಿ ಕಾಣಕ್ಕೆ ಶುರು ಆಗುತ್ತೆ. ಅಂದರೆ ಜ್ಞಾನ ಎಂಬ ಅಗ್ನಿ ನಮ್ಮಲ್ಲಿ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಹಾಗಾದರೆ ಅಗ್ನಿ ಇಲ್ಲ ಅಂತ ಅಲ್ಲ, ಅದಕ್ಕೆ ಸರಿಯಾದ ಜ್ಞಾನವನ್ನು ಕೊಟ್ಟರೆ ಅದು ಪ್ರಜ್ವಲಿಸಕ್ಕೆ ಶುರು ಆಗುತ್ತೆ. ಅದೇ ರೀತಿ ನಮ್ಮ ಪ್ರತಿಬಿಂಬ ಸರಿ ಇಲ್ಲ ಅಂತ ಅಲ್ಲ, ಅದು ಕನ್ನಡಿಯಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಕೊಳೆಯನ್ನು ತೆಗೆದ್ರೆ, ಅಜ್ಞಾನ ಎನ್ನೋ ಕೊಳೆಯನ್ನು ಅದನ್ನು ತೆಗೆದ್ರೆ ನಮ್ಮ ಪ್ರತಿಬಿಂಬ ನಮಗೆ ಸುಂದರವಾಗಿ ಕಾಣಿಸಕ್ಕೆ ಶುರುವಾಗುತ್ತೆ. ಹಾಗೇನೆ ಆ ಜರಾಯು ಎನ್ನೋ ಪೊರೆಯಿಂದ ಹೊರಗಡೆ ಬರಬೇಕಾದ್ರೆ ಒಂದು ಸಮಯ ತಗೊಳುತ್ತೆ. ಅದು ಸಮಯ ಆಗಿ ಅದು ಅಲ್ಲಿರೋದು ಸಾಕು ಅಂದಾಗ ಅದನ್ನು ಭೇದಿಸ್ಕೊಂಡು ಹೊರಗಡೆ ಬರುತ್ತೆ, ಜೀವ ಹೊರಗಡೆ ಬಂದು ಪ್ರಜ್ವಲಿಸಕ್ಕೆ ಶುರು ಆಗುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ನಮ್ಮ ಪ್ರಯತ್ನಗಳಿಂದ ಇದನ್ನು ಮಾಡಿದ್ರೆ ನಾವು ಆ ಕಾಮ ಕ್ರೋಧಗಳ ಪೊರೆಯಿಂದ ಹೊರಗಡೆ ಬಂದು ನಾವು ಪ್ರಜ್ವಲಿಸಕ್ಕೆ ಶುರು ಮಾಡ್ತೀವಿ. ನಮ್ಮ ಪ್ರತಿಬಿಂಬ ನಮಗೆ ತುಂಬ ಸುಂದರವಾಗಿ ಕಾಣುತ್ತೆ, ಒಂದು ಹೊಸ ಜೀವ ಹುಟ್ಟತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 39ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆವೃತಂ ಜ್ಞಾನಮೇತೇನ ಜ್ಞಾನಿನೋ ವಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪುರೇಣ ನಲೇನ ಚ. ಅಂದರೆ ಅರ್ಜುನನಿಗೆ, ಜ್ಞಾನಿಗೆ ಯಾವಾಗಲೂ ಕಾಮ ಕ್ರೋಧ ಅನ್ನೋದು ನಿತ್ಯ ವೈರಿಗಳು. ಅವನು ಯಾವಾಗಲೂ ನಿತ್ಯವೂ ಅದನ್ನು ಸರಿಪಡಿಸ್ಕೋತಾ ಇರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾವಾಗ ನಾವು ಕಾರ್ ತೆಗಿತೀವೋ ಅದರಲ್ಲಿ ಕಾರಿನ ಮುಂದಿನ ಒಂದು ಗ್ಲಾಸ್ ಏನಿರುತ್ತೆ ಅದನ್ನು ನಾವು ಒರೆಸ್ಕೋಬೇಕು. ದಿನ ಕೆಲಸ, ದಿನ ಧೂಳು ಆವರಿಸ್ಕೊಳತ್ತೆ. ಹಾಗೇನೆ ಜ್ಞಾನಿಗೆ ಕಾಮ ಕ್ರೋಧ ಅನ್ನೋದು ದಿನ ಆವರಿಸ್ಕೊಳತ್ತೆ, ಅದನ್ನು ದಿನ ಸ್ವಚ್ಛ ಪಡ್ತಾನೆ ಇರಬೇಕು. ಆಮೇಲೆ ರೇರ್ ವ್ಯೂ ಮಿರರ್ಸ್ ಅಂತ ಏನಿರುತ್ತೆ ಕಾರಲ್ಲಿ ಅಥವಾ ಟೂ ವೀಲರಲ್ಲಿ, ಅದನ್ನು ನಾವು ಸ್ವಚ್ಛ ಮಾಡ್ಕೋತಾನೆ ಇರಬೇಕು. ಅದ್ರ ಮೇಲೆ ಧೂಳು ಕೂತ್ಕೊಂಡಿದ್ರೆ ಹಿಂದೆ ಏನು ಬರ್ತಾ ಇದೆ ಅನ್ನೋದು ನಮಗೆ ಕಾಣಲ್ಲ. ಹಾಗೇನೆ ಜ್ಞಾನಿಗೆ ಕಾಮ ಮತ್ತು ಕ್ರೋಧ ಅನ್ನೋದು ನಿತ್ಯ ವೈರಿಗಳು. ನೀ ಎಲ್ಲ ಜ್ಞಾನವನ್ನು ತಿಳ್ಕೊಂಬಿಟ್ಟಿದೆ ಅಂದರೆ ಬಿಡಲ್ಲ ಅದು. ಕಾಮ ಕ್ರೋಧ ನಿನ್ನನ್ನು ಆವರಿಸ್ಕೊಳತ್ತೆ, ಒಂದು ದಿವಸ ಅದನ್ನು ದಿನ ನಾವು ತೊಳ್ಕೊತಾ ಇರಬೇಕು. ದಿನವೂ ಜ್ಞಾನವನ್ನು ರಿಫ್ರೆಶ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೋತಾನೆ ಇರಬೇಕು. ಜ್ಞಾನವನ್ನು ವೃದ್ಧಿಪಡಿಸ್ಕೋತಾನೆ ಇರಬೇಕು, ಜ್ಞಾನವನ್ನು ಬೇರೆಯವ್ರಿಗೆ ಹಂಚ್ತಾನೆ ಇರಬೇಕು. ಅದು ನಿನ್ನ ನಿತ್ಯ ಕರ್ಮ ಆಗಿರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ.
ಒಂದು ದಿವಸ ಮಾಡ್ಕೊಂಬಿಟ್ಟೆ ನಾನು ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನನಗಿಂಥ ಡಿಗ್ರಿ ಬಂದ್ಬಿಟ್ಟಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಆ ಒಂದು ಇದಕ್ಕೆ ಸರಿಯಾಗಿ ನಿತ್ಯವೂ ನೀನು ನಿನ್ನ ಜ್ಞಾನವನ್ನು ವೃದ್ಧಿಪಡಿಸ್ಕೋತಾ ಇರಬೇಕು, ಜ್ಞಾನವನ್ನು ಸರಿಪಡಿಸ್ಕೋತಾ ಇರಬೇಕು. ಕಾಮ ಕ್ರೋಧ ಅನ್ನೋದು ಜ್ಞಾನಿಗೆ ನಿತ್ಯ ವೈರಿ ಅದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ 40ನೇ ಶ್ಲೋಕದಲ್ಲಿ ಹೇಳ್ತಾನೆ, ಇಂದ್ರಿಯಾಣಿ ಮನೋಬುದ್ಧಿ ರಸ್ಯಾದಿಷ್ಟನ ಮುಚ್ಯತೆ ವೈತೈರ್ವಿಮೋಹ ತ್ಯೇಷ ಜ್ಞಾನಮಾವೃತ್ಯ ದೇಹಿನಂ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳಿಗೆ ಜ್ಞಾನ ಅನ್ನೋದು ಇರಬೇಕಾದ್ರೆ ಯಾವಾಗಲೂ ನಾವು ಈ ಮನಸ್ಸಿನಿಂದ ಈ ಕಾಮ ಕ್ರೋಧಗಳನ್ನು ತೆಗಿತಾ ಇರಬೇಕು, ಕಾಮ ಕ್ರೋಧಗಳಿಂದ ಮುಕ್ತಿಯನ್ನು ಪಡಿತಾ ಇರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವಾಗ ಈ ಒಂದು ಕಾಮ ಕ್ರೋಧಗಳು ನಿನ್ನನ್ನು ಆವರಿಸ್ಕೊಂಡ್ಬಿಡುತ್ತೋ ಆವಾಗ ಜ್ಞಾನ ಸಣ್ಣದಾಗ್ಬಿಡುತ್ತೆ, ಜ್ಞಾನ ನಶಿಸಿ ಹೋಗುತ್ತೆ. ಅದನ್ನೇ ಹಾಗೆ ಬಿಟ್ಬಿಟ್ರೆ, ಒಂದು ಉದಾಹರಣೆ ಅಂದರೆ ಅಗ್ನಿ ಉರಿತಾ ಇರುತ್ತೆ, ಪ್ರಜ್ವಲಿಸ್ತಾ ಇರುತ್ತೆ, ಒಂದು ಸಮಯದಲ್ಲಿ ಹೊಗೆ ಶುರು ಆಗಿಬಿಡುತ್ತೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಗಾಳಿಯನ್ನು ಹಾಕಿ ಅದನ್ನು ಹೊತ್ತಿಸದೇ ಇದ್ದರೆ, ಜ್ಞಾನವನ್ನು ಬೆಂಕಿಯನ್ನು ಹೊತ್ತಿಸದೇ ಇದ್ದರೆ ಅದು ಹಾಗೆ ಆರೋಗಿ ನಾಶಿಸಿ ಹೋಗುತ್ತೆ. ಹೀಗೆ ಜ್ಞಾನಿಯಾಗಿದ್ದವನು ದಿನಂಪ್ರತಿ ತನ್ನ ಜ್ಞಾನವನ್ನು ವೃದ್ಧಿಪಡಿಸ್ಕೋತಾ ಇರಬೇಕು, ತನ್ನ ಜ್ಞಾನವನ್ನು ರಿಫ್ರೆಶ್ ಮಾಡ್ಕೋತಾ ಇರಬೇಕು, ಹೊಸದಾಗಿ ತಿಳ್ಕೋತಾ ಇರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇವತ್ತಿಗೆ ಈ 3 ಶ್ಲೋಕಗಳನ್ನು ತಿಳ್ಕೋತಾ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 3 ಶ್ಲೋಕಗಳನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.